ನಮ್ಮಯ ದೇಶ, ಜೈ ಭಾರತ ನಮ್ಮಯ ದೇಶ. ಸುಭಾಸರು ಜನಿಸಿದ ನಾಡು, ಮಹಾತ್ಮ ಗಾಂಧಿ ಚಾಚಾ ನೆಹರು ವೀರ ಸುಭಾಸರು ಜನಿಸಿದ ನಾಡು, ವೀರ ಸುಭಾಸರು ಜನಿಸಿದ ನಾಡು, ವೀರ ಸುಭಾಸರು ಜನಿಸಿದ ನಾಡು. ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ, ಜೈ ಭಾರತ ನಮ್ಮಯ ದೇಶ, ಜೈ ಭಾರತ ನಮ್ಮಯ ದೇಶ. ಗಂಗಾ ಯಮುನಾ ತುಂಗಾ ಭದ್ರಾ ಕೃಷ್ಣ ಕಾವೇರಿ ಹರಿಯುವನ, ಗಂಗಾ ಯಮುನಾ ತುಂಗಾ ಭದ್ರಾ ಕೃಷ್ಣ ಕಾವೇರಿ ಹರಿಯುವನ, ಕೃಷ್ಣ ಮಲಪ್ರಭೆ ಹರಿಯುವನ, ಕೃಷ್ಣ ಮಲಪ್ರಭೆ ಹರಿಯುವನ. ನಮನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ, ಜೈ ಭಾರತ ನಮ್ಮಯ ದೇಶ, ಜೈ ಭಾರತ ನಮ್ಮಯ ದೇಶ. ಮಾರುತೇಶಗೆ ನಮೋ ನಮೋ, ಕೊಣ್ಣೂರ ಗ್ರಾಮದಲ್ಲಿ ನೆಲೆಸಿರುವಂತ ಶ್ರೀಶೈಲ ಮಲ್ಲಯ್ಯಗೆ ನಮೋ ನಮೋ, ಶ್ರೀಶೈಲ ಮಲ್ಲಯ್ಯಗೆ ನಮೋ ನಮೋ, ಶ್ರೀಶೈಲ ಮಲ್ಲಯ್ಯಗೆ ನಮೋ ನಮೋ. ನಮನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ, ಜೈ ಭಾರತ ನಮ್ಮಯ ದೇಶ, ಜೈ ಭಾರತ ನಮ್ಮಯ ದೇಶ. ನಮನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ, ಜೈ ಭಾರತ ನಮ್ಮಯ ದೇಶ, ಜೈ ಭಾರತ ನಮ್ಮಯ ದೇಶ. ಜಯ ಭಾರತ ಜಯ ಭಾರತ ಜಯ ಭಾರತ. ಅಪಾರವಾದ ಮಹಿಮೆ ದೊಡ್ಡದಮ್ಮ, ದೊಡ್ಡದು. ಒಂದು ಸಾರಿ ಕಣ್ತೆರೆದು ನೋಡಲಾರೆ ಅಮ್ಮ ಈ ಬಡವರ ಗೋಳಾಟವನ್ನು. ಮಳೆಗಾಲದಲ್ಲಿ ಕತ್ತಲೆ ಕಾರ್ಮೋಡ ಸೆರೆದು ಪ್ರತಿಯೊಂದು ಜೀವಿಗೂ ಬಿಸಿಲಿಂದ ಹೊಸ ಚೈತನ್ಯ ನೀಡಿದ ಮಹಾತಾಯಿ ಅಮ್ಮ ನೀನು. ಮಹಾತಾಯಿ ದುಷ್ಟರ ದರ್ಬಾರು ಹೆಚ್ಚಾದಾಗ
ಶುಂಭ ನಿಶುಂಭರಂತ ರಾಕ್ಷಸರನ್ನು ಕೊಂದು ಶಾಂಭವಿ ವಿಷ್ಣು ಮಾತೆಯಾದೇನಿದು. ಮತ್ತೆ ಈ ಕಲಿಯುಗದಲ್ಲಿ ಭೂಮಿಯಲ್ಲಿ ಹುಟ್ಟಿ ಕಲ್ಲಲ್ಲಿ ಹೂವಾಗಿ ಕಲ್ಲು ಮೂರ್ತಿಯಾಗಿ ಕುಳಿತಿರುವೆಯೇನಮ್ಮ ನೀನು. ಈ ಬರಗಾಲದಲ್ಲಿ ಪ್ರತಿಯೊಂದು ಜೀವಿಗೂ ಬಲವತ್ತಾದ ಬೆಳೆಯನ್ನು ಕೊಟ್ಟು ಕಾಪಾಡು ತಾಯಿ, ಬಲವತ್ತಾದ ಬೆಳೆಯನ್ನು ಕೊಟ್ಟು ಕಾಪಾಡು. ಅಷ್ಟೇ ಅಲ್ಲ, ನನ್ನ ಮೈದುನರು ಇಬ್ಬರು ಮೈದುನರಲ್ಲಿ ಒಬ್ಬ ಮೈದುನ ಕುಸ್ತಿ ಕಬಡ್ಡಿ ಅಂತ ಅಲಿತಾಡ್ತಾ ಇದ್ದಾನೆ. ಅವನಿಗೆ ರಾಯಣ್ಣನಂತ ಶಕ್ತಿಯನ್ನು ಕೊಟ್ಟು ಇನ್ನೊಬ್ಬ ಮೈದುನ ಸಾಕಷ್ಟು ವಿದ್ಯೆ ಕಲಿತಾ ಇದ್ದಾನೆ. ಅವನಿಗೆ ಸರ್ ಎಮ್ಮೆ ಒಬ್ಬ ವಿಶ್ವೇಶ್ವರಯ್ಯನವರ ಸಕಲ ಬುದ್ಧಿಯನ್ನು ನನ್ನ ಪತಿದೇವರು ಕಳಸ ಡಂಬೋರಿ ನೀರಾವರಿ ಯೋಜನೆಗೆ ಹೋರಾಡುತ್ತಿದ್ದಾರೆ. ಅವರಿಗೆ ಜಯ ಕೊಟ್ಟು ಕಾಪಾಡು ತಾಯಿ, ಜಯ ಕೊಟ್ಟು ಕಾಪಾಡು ನೀನು. ಸೀತಾ, ಮುಗೀತೆ ಮಲ್ಲಿಕಾರ್ಜುನ ಪೂಜೆ? ಬನ್ನಿ ಸ್ವಾಮಿ, ಈಗ ಬಂದಿರ. ಆ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ ನೀವು. ರೈತನೇ ರಾಷ್ಟ್ರದ ಬೆನ್ನೆಲುಬನ್ನುವ ಮಾತು ಸುಳ್ಳು ಸೀತಾ, ಸುಳ್ಳು. ಯಾಕೆ ಸ್ವಾಮಿ ಹೀಗೇಕೆ ಮಾತನಾಡ್ತಾ ಇದ್ರಾ ನೀವು? ಮತ್ತೇನು ಮಾತನಾಡಬೇಕು ಸೀತಾ? ಅಟ್ಟಹಾಸದಿಂದ ಮೆರೆಯುತ್ತಿರುವ ದುಷ್ಟ ಶ್ರೀಮಂತರ ಕೈಯಲ್ಲಿ ರೈತರ ಒಗ್ಗಟ್ಟಿನಿಂದ ಹಸಿರು ಸೇನೆ ಕಟ್ಟಿ ಪ್ರತಿಯೊಬ್ಬ ರೈತ ಕೈ ಜೋಡಿಸಿ ಆ ಮನೆಗೆ ಹಸಿರು ಸೇನೆ ಕಟ್ಟಿ ಆ ರಾಜಕಾರಣಿ ಮನೆ ಮುಂದೆ ಉಪವಾಸ ಮಾಡಿದರು. ಆ ರಾಜಕಾರಣಿ ಮಾತು ಆಶ್ವಾಸನೆ ಮಾತಾಯಿತು ಸೀತಾ, ಆಶ್ವಾಸನೆ ಮಾತಾಯಿತು. ಸ್ವಾಮಿ, ನಮ್ಮ ರಾಜ್ಯದಲ್ಲಿ ಆ ಕೆಟ್ಟ ಪ್ರಶಾಂತ ಗೌಡನಂತ ವಿಸರ್ಜಂತಿರುವಾಗ ನಮಗೆಲ್ಲಿದೆ ಸೀತಾ ಸ್ವಾತಂತ್ರ್ಯ? ನಮಗೆಲ್ಲಿದೆ? ಸ್ವಾಮಿ, ನಿಮ್ಮ ಮಾತಿನ ಅರ್ಥ ಈ ಭೂತಾಯಿ ಒಡಲಿಗೆ ಬೆಂಕಿ ಸುರಿದು ರೈತನ ಕುತ್ತಿಗೆಗೆ ಹಗ್ಗ ಬಿಗಿದು ನೀರಿಲ್ಲದ ಬಾವಿಗೆ ನುಗ್ಗುವರೇ ಈ ಜನ. ಹೌದು ಸೀತಾ, ಹೌದು. ಈ 3 ವರ್ಷ ಭೀಕರ ಬರಗಾಲ ಬಿದ್ದು ತುತ್ತು ಗಂಜಿಗೆ ಗತಿ ಇಲ್ಲದಂತಾಯಿತು. ಬಡವರಿಗೆ 10,000 ಹಣ ನೀಡಿ 1 ಲಕ್ಷ ಬಡ್ಡಿಯನ್ನು ಏರಿಸಿ ತನ್ನ ಜೀತದಾಳಾಗಿ ದುಡಿಸಿಕೊಳ್ಳುತ್ತಿದ್ದಾನಲ್ಲ ಪ್ರಶಾಂತ ಗೌಡ. ಕಳಸ ಬಂಡೂರು ಯೋಜನೆ ಯಶಸ್ವಿ ಆದರೆ ತನ್ನ ಮನೆಗೆ ಅರಮನೆಗೆ ಆಳು ಕಾಳು ಸಿಗೋದಿಲ್ಲವೆಂದು ಕಳಸ ಬಂಡೂರಿಗೆ ಯೋಜನೆ ಆಗುತ್ತಿದ್ದಾನೆ ಸೀತಾ. ಹೌದು ಸ್ವಾಮಿ, ಹಿಂದೆ ನಮ್ಮ ತಂದೆ ತಾಯಿಗಳು 25 ವರ್ಷದ ಹಿಂದೆ ನಿಮ್ಮ ಹಾಗೆ ಹೋರಾಟ ನಡೆಸಿದ್ರು. ಆದ್ರೆ ಅವರ ಪ್ರಾಣವನ್ನೇ ಬಲಿ ತೆಗೆದುಕೊಂಡು ಬಿಟ್ರು ಈ ಜನ. ನಿಮ್ಮನ್ನು ಸಹ ಮುಚ್ಚುಬಾಯ್. ಪ್ರತಿಯೊಂದು ಜೀವಿಗೆ ಭೂಮಿಯಲ್ಲಿ ಬದುಕಲು ಹಕ್ಕಿದೆ. ಹಾಗೇನಾದರೂ ನನ್ನ ಮೈ ಮುಟ್ಟಲು ಬಂದರೆ ನರಸಿಂಹನಾಗಿ ನನ್ನ ತಮ್ಮ ಹರಿದು ತನ್ನಲು ನನ್ನ ತಮ್ಮನಿದ್ದಾನೆ. ನೀನೇಕಷ್ಟು ಭಯ ಪಡುವೆ? ಸ್ವಾಮಿ, ನಿಮ್ಮಂತ ಪತಿಯನ್ನು ಪಡೆಯುವುದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ರೀ, ನಾನು ಪುಣ್ಯ ಮಾಡಿದ್ದೇನೆ. ನಿಮ್ಮ ಮನಸ್ಸು ಗಟ್ಟಿ ಬಂಗಾರ ರೀ, ಗಟ್ಟಿ ಬಂಗಾರ ಅಂತ. ನೀವು ಆಡುವ ಮಾತನ್ನು ಕೇಳಿದ್ರೆ ಹಸುಗೂಸಿಗೆ ಹಾಲು ಉಣಿಸಿದಂತಾಗುತ್ತದೆ. ಹುಚ್ಚಿ, ಈ ಜಗತ್ತನೇ ಅಕ್ಕರಿಂದ ಕಂಡರೆ ಇವರೇ ನಮ್ಮ ಬಂಧು ಬಳಗ. ಒಲವು ಗೆಲುವಿನಾಟ ಬಲ್ಲವರು ಯಾರು? ಸ್ವಾಮಿ, ಅದೇನೋ ಹೇಳ್ತಾರಲ್ಲ, ಸತ್ಯಕ್ಕೆ ಶರಣಾಗೋ, ಅನ್ಯಾಯ ಕಂಡ್ರೆ ದೂರಾಗೋ. ನ್ಯಾಯ ಅನ್ಯಾಯದಿಂದ ಹೋರಾಡುವ ಗುಣವಿರಬೇಕು ನೀವು, ಅಂಥವರು ನೀವು ಸ್ವಾಮಿ. ಹನಿಯ ತುಂಬ ಕುಂಕುಮ ನೆಟ್ಟು ಹಸುರು ಸೀರೆ ನೋಟು ಈ ಭೂಮಿ ತಾಯಿಯಾಗಿ ಹಾಗೆ ಮಾತನಾಡುತ್ತಿರುವೆ ಅಥವಾ ಹಸಿದೊಡಲಿಗೆ ಏನಾದರೂ? ಅಯ್ಯೋ ಸ್ವಾಮಿ, ಮರ್ತೇ ಹೋಗಿದ್ದೆ ನಾನು. ನಿಮ್ಮ ತಮ್ಮಂದಿರು ನನ್ನ ಮೈದುನರು ಬರಬಹುತ್ತಾ ಇತ್ತು ಸ್ವಾಮಿ. ಹಾಗಾದರೆ ನಿನ್ನ ಕೋಗಿಲ ಕಂಠದಿಂದ ಒಂದು ಹಾಡನ್ನು ಹಾಡಬಾರದೆ ನನ್ನ ಚಿನ್ನ? ಮನಸ್ಸುಗಳು ಬೆರೆಯಲಿ, ನಿಮ್ಮ ಕಣ್ಣೀರು ನನಗೆ ಇಲ್ಲ.
ನಾಗಜರಿ ದುಡ್ಡು ಚಂದ ಬೆಲ್ಲದತ್ತು ತುಟಿ ಚಂದ ಬಳುಕಿ ಬಳ್ಳಿ ನಡು ಚಂದ ಬಾಲ ಬೆಳ್ಳಿ ಬೆಳದಿಂಗಳಿನ ಮಗಳ ಈ ನಗು ಚಂದ. ಓ ಪ್ರಿಯೆ, ನೀನಂದ್ರೆ ತುಂಬಾ ಇಷ್ಟ. ಮೂಗುತಿ ಮುತ್ತು ಚಂದ ವಾಲಿ ಜುಕ್ಕಿಗತ್ತು ಚಂದ ಕಾಸಗಲ ಬಟ್ಟು ಚಂದ ನಾಗಜರಿ ಜುಟ್ಟು ಚಂದ. ಬೆರಳಿಟ್ಟರೆ ಈ ರಂಗಿ ನಾಚುತ್ತೈತೆ ಮಧುರಂಗಿ ಕಾಲಿಟ್ಟರೆ ಗೆಜ್ಜೆಗಳ ಜಿಗಿಯುತ್ತೈತೆ ಮರುಳಾಗಿ ರೆಕ್ಕೆಗಳ ಮೆಟುಕೀಸಿ ಹೂವರಳಿಸ ಪರಿಚಂದ ಹಸಿರಾಗಿ ಚಂದ ಕೊಡರಾತ್ರಿ ತಂಬೆಲ ಈ ಬೊಂಬೆ ಚಂದ. ಮೂಗುತಿ ಮುತ್ತು ಚಂದ ವಾಲಿ ಜುಂಕಿಗತ್ತು ಚಂದ ಕಾಸಗಲ ಬಟ್ಟು ಚಂದ ನಾಗಜಲಿ ಜುಟ್ಟು ಚಂದ. ಕಾವೇರಿ ಅಲೆಯೊಳಗೆ ಇವನ ಮುಖವ ಕಂಡಿದ್ದೆ ತಂಗಾಳಿ ನಾಡೊಳಗೆ ಇವನ ಸಿರಿಯ ಸೋತಿದ್ದೆ ಮಳೆ ಹನಿಯ ಇಬ್ಬನಿಯ ತಿದ್ದಿ ತೀಡಿ ಮುಖ ಚಂದ ಚಂದ್ರನನ್ನ ನೆನೆದು ಅದ್ದಿ ತೆಗೆದು ಎದೆ ಚಂದ ಕನ್ನಡಾಂಬೆ ಗಂಧದಲ್ಲಿ ಕಣ್ತುಂಬಿ ಹೆಣ್ಣು ಚಂದ. ಲಾ 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 ಲಾ. ಲಾ 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 ಲಾ. ಗಡ 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 ಅಡುಗಿಸ ಭದ್ರ ಹುಡುಗುಡು ಗುಡುಗುಡು ಹುಡುಗುವ ರುದ್ರ ಮಡ 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 ಮರುಗ ಭದ್ರ. ಅಣ್ಣ ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಅದೇನಪ್ಪ ಮೈದ್ರ ನಿನ್ನ ಕೈಯಲ್ಲಿ ಹೊಳೆಯುತ್ತಿರುವುದು? ಅತ್ತಿಗೆ ಈ ಹಳ್ಳಿ ಯುವಕರ ಮನದಲ್ಲಿ ಕೆಚ್ಚರಿಯಾಗಿ ಉಳಿದುಕೊಂಡಿರುವ ಕಬಡ್ಡಿ ಪಂದ್ಯದಲ್ಲಿ ನಾನು ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದೇನೆ ಅತ್ತಿಗೆ. ಅದಕ್ಕೋಸ್ಕರ ಈ ಬಹುಮಾನವನ್ನು ಕೊಟ್ಟು ನನಗೆ ಗೌರವಿಸಿದ್ದಾರೆ ಅತ್ತಿಗೆ, ಗೌರವಿಸಿದ್ದಾರೆ. ಅದು ಯಾರ ವಿರುದ್ಧ ಮೈದುನ? ಸಂತೋಷ ಇಷ್ಟದಂತೆ ಆಗಲಿ, ಆದರೆ ಈ ಸಮರ್ಥ ಚಿರಂಜೀವಿ ಎನ್ನುವುದನ್ನು ಮರೆಯಬೇಡಣ. ತಲೆ ಹೋದರೂ ತಲೆ ಬಾಗಲ್ಲ ಈ ಸಮರ್ಥ. ಅಪ್ಪ ಅಮ್ಮ ಆಶೀರ್ವಾದ ಮಾಡಿ. ಚಿಕ್ಕಪ್ಪ ನೀನು ನನಗೆ ಆಶೀರ್ವಾದ ಮಾಡು. ಎದ್ದೇಳು ಕುಮಾರ ಎದ್ದೇಳು. ಇದೇನಪ್ಪ ನಿನ್ನ ಕೈಯಲ್ಲಿ? ಚಿಕ್ಕಪ್ಪ
ಶಾಲೆಯಲ್ಲಿ ನಾನು ಹೆಚ್ಚಿನ ಅಂಕ ಪಡೆದಿದ್ದೇನೆ, ಅದಕ್ಕೆ ಈ ಬಹುಮಾನ. ಜಾನ ಮರಿಯಪ್ಪ, ನೀನು ಜಾನ ಮರಿ. ಈ ಭಾರತಾಂಬೆ ಹೆಮ್ಮೆಯ ಪುತ್ರನಾಗಬೇಕು ಕುಮಾರ. ನೀನು ಈ ಭಾರತಾಂಬೆ ಹೆಮ್ಮೆಯ ಪುತ್ರನಾಗಬೇಕು. ಶಿವ ಪಾರ್ವತಿ ಅಂತ ತಂದೆ ತಾಯಿ, ರಾಮ ಲಕ್ಷ್ಮಣನಂತ ಚಿಕ್ಕಪ್ಪಂದಿರುವಾಗ ನಾನು ಜ್ಞಾನಪೀಠ ಪ್ರಶಸ್ತಿ ಪಡೆದ ವಿಜೇತರಾಗಿ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಅಲ್ಲರಿ, ಬಳ್ಳಿಯಂತೆ ಕಾಯಿ, ತಂದೆಯಂತೆ ಮಗನಲ್ವೇನ್ರಿ ಇವ್ರು? ಯಾಕೆ ಸೀತಾ, ನನಗಷ್ಟೇ ಮಗನವೇ, ನಿನಗೂ ಮಗನಲ್ಲವೇ? ಅತ್ತಿಗೆ ಬಾರಪ್ಪ ಮೈದನ, ಈಗ ಬಂದೀಯಾ? ಹೇಗೆ ನಡೆದಿದೆ ನಿನ್ನ ವಿದ್ಯಾಭ್ಯಾಸ? ಬೆಂಕಿ ಹಚ್ಚೋ ಹೊತ್ತಿಗೆ ನನ್ನ ಜೀವನ. ಏಕಪ್ಪ ಸೋದರ, ಹೀಗೇನಾಯ್ತು ನಿನಗೆ? ಹೀಗೆ ಊಟಕ್ಕೆ ಅಷ್ಟೇ ಅಲ್ಲನಾ, ನನ್ನ ಜೀವನವೇ ಕಷ್ಟವಾಗಿದೆ. ಅಂತ ಬೆಂಗಳೂರು ಸಿಟಿಯಲ್ಲಿ ನಮ್ಮತ್ತ ಬಡವರಿಗೆಲ್ಲಿದೆ ವಿದ್ಯಾಭ್ಯಾಸ. ಅದೇನಿದ್ದರೂ ಶ್ರೀಮಂತರಿಗೆ ಮಾತ್ರ. ಯಾಕೋ ಸಹೋದರ, ಯಾಕೆ ಸಂಕೋಚದಿಂದ ಮಾತನಾಡುತ್ತಿರುವೆ? ನಿನಗೇನಾದರೂ ಹಣದ ಕೊರತೆ ಏನಾದರೂ ಆಗಿದೆಯೇನು? ನಿನಗೇನು ಗೊತ್ತು ಸಿಟಿ ಜೀವನ? ನೀನೊಬ್ಬ ಹಳ್ಳಿ ಹೋಮ. ಸಿಟಿಯಲ್ಲಿ ಜೀವನ ಸಾಗಿಸಿದವರು ಅಲ್ಲಿದ್ದವರಿಗೆ ಮಾತ್ರ ಗೊತ್ತು. ಯಾಕಪ್ಪ ಶ್ರೀಧರ್, ಯಾಕೆ ಅವನಿಗೆ ಹುಬ್ಬನಂತೆ ಮಾತನಾಡುತ್ತಿರುವೆ ನೀನು? ಅವನು ಕೂಡ ನನ್ನ ಅಂಥದ್ರಲ್ಲಿ ನಿನಗೇನಾದ್ರೂ ಹಣದ ತೊಂದರೆ ಆಗಿದೆಯೇನು ಹೇಳು. ಹೌದು ಅತ್ತಿಗೆ, ನನಗೀಗ ಹಣದ ಕೊರತೆ ಆಗಿದೆ. ನನಗೀಗ 20,000 ಹಣ ಬೇಕು. ಸೋದರ, ದುಡಿದು ಹೊಟ್ಟೆ ತುಂಬಿಸಿಕೊಳ್ಳದ ಈ ಕಾಲದಲ್ಲಿ ನಿನಗೆ 20,000 ಅಂದರೆ ಎಲ್ಲಿಂದ ತಂದು ಕೊಡಲಿಪ್ಪ? ನಿನಗೆ ಎಲ್ಲಿಂದ ತಂದು ಕೊಡಲಿ? ಹಣ ಕೊಡ್ತೀವೋ ಅಥವಾ ನನ್ನ ದಾರಿ ನಾವು ನೋಡಿಕೊಳ್ಳೋದು? ಶ್ರೀಧರ್, ಮನೆಯಲ್ಲಿ ಬಿಡಿಗಾಸು ಸಹ ಇಲ್ಲ. ಅಂಥದ್ರಲ್ಲಿ ಹಿಂದೆ ಮಾಡಿದ ಸಾಲ ಕೂಡ ಇನ್ನೂ ತೀರಿಲ್ಲ. ಮನೆಯಲ್ಲಿ ಹಣವಿಲ್ಲದಿದ್ರೆ ಏನಾಯ್ತು? ನನ್ನ ಮೈ ಮೇಲೆ ಒಡವೆಗಳಿವೆ. ಆ ಒಡವೆಗಳನ್ನು ಮಾರಿ ನಿನ್ನ ವಿದ್ಯಾಭ್ಯಾಸ ಮುಂದುವರಿಸು ಮೈದನ, ವಿದ್ಯಾಭ್ಯಾಸ ಮುಂದುವರಿಸು. ಸೀತಾ ಏನು ಮಾಡುತ್ತಿರುವೆ ನೀನು? ಅಯ್ಯೋ ಶಿವನೇ, ಇದ್ದೊಬ್ಬ ತಮ್ಮನನ್ನು ವಿದ್ಯೆ ಕಲಿಸಲು ಆಗಲಿಲ್ಲಲೇ ತಂದೆ. ಅಯ್ಯೋ ಶಿವನೇ. ಸ್ವಾಮಿ, ನಿಮ್ಮಂಥ ಪತಿಯು ನನಗೆ ಇರಬೇಕಾದ್ರೆ, ಇಂಥ ಸೌಭಾಗ್ಯ ಸಿಕ್ಕಿರಬೇಕಾದ್ರೆ ಒಡವೆ ಬಂಗಾರ ಯಾಕೆ ಬೇಕು ರೀ? ಒಂದು ಒಳ್ಳೆಯ ನೌಕರಿ ಸಿಕ್ಕರೆ ಮತ್ತೆ ಒಡವೆಗಳನ್ನು ಪಡೆದುಕೊಳ್ಬಹುದು. ಹಾಗೆ ವಿದ್ಯೆ ಮರಳಿ ಪಡೆಯುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ ಅಂತ. ಅತ್ತಿಗೆ, ನಿನ್ನ ತಾಯಿ ಅಂತ ಅತ್ತಿಗೆಯನ್ನು ಪಡೆದ ನಾವೇ ಪುಣ್ಯರು. ಅತ್ತಿಗೆ, ನಾವೇ ಪುಣ್ಯವಂತರು. ಈ ಒಡವೆಗಳನ್ನು ತೆಗೆದುಕೊಳ್ಳಪ್ಪ. ನೋಡು, ನೀನು ದೊಡ್ಡ ನೌಕರಿ ತೆಗೆದುಕೊಂಡು ದೊಡ್ಡ ಅಧಿಕಾರಿ ಆಗಬೇಕೆನ್ನುವುದೇ ನಿನ್ನ ಅತ್ತಿಗೆ ಆಸೆ ಅಪ್ಪ. ಈ ನಿನ್ನ ಅತ್ತಿಗೆ ಆಸೆ. ಸಹೋದರ, ಈ ನಿನ್ನ ವಿದ್ಯಾಭ್ಯಾಸಕ್ಕಿಂತ ಈ ನನ್ನ ಬಹುಮಾನವೇನು ನನಗೆ ದೊಡ್ಡದಲ್ಲ. ಇದನ್ನು ಮಾರಿ ನೀನು ಚೆನ್ನಾಗಿ ವಿದ್ಯಾವಂತನಾಗಿ ದೊಡ್ಡ ಆಫೀಸರನಾಗಬೇಕು. ಸಹೋದರ, ತೆಗೆದುಕೋ, ಇದನ್ನು ಮಾರಿ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸು. ಚಿಕ್ಕಪ್ಪ, ಇದನ್ನು ಮಾರಿದರೆ ಕಡಿಮೆನ ಸಿಗಬಹುದು, ಆದರೆ ಇದಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ ಆಗಬೇಕು. ತೆಗೆದುಕೋ ಚಿಕ್ಕಪ್ಪ. ಹಾ ಅಮ್ಮ, ಅಪ್ಪ, ನನಗೆ ತುಂಬಾ ಹಸಿವಾಗಿದೆ. ನನ್ನ ಮುದ್ದು ಕಂದ ನೀನು. ಬಾರೋ, ನಿಮ್ಮೆಲ್ರಿಗೂ ಇಷ್ಟವಾದ ಅಡುಗೆ ಮಾಡಿದ್ದೇನೆ, ಎಲ್ಲರೂ ಸೇರಿ ಊಟ ಮಾಡುವಿರಂತೆ ನೀವು. ಊಟದಕ್ಕಿಂತ ಆಯ್ತು ಮೈದುನ, ನಿಮ್ಮಿಷ್ಟದಂತೆ ಆಗಲಿ. ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ,
ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಚೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಕೇಳಿರಿ, ಕಣ್ಣಿನಂತ ಅನ್ನನು ತಾಯಿಯಾದನು ನೋಡಿರಿ. ಹಾರೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ಅನ್ನನು ತಾಯಿಯಾದನು ನೋಡಿರಿ. ಚಿಲಿಮೆಯನು ಏರಿದರು ನಗುವಿನ ಒಲುಮೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಂಗಳೇ ಕೊಡೆಯಾಗಲಿ ಅಣ್ಣನ ಹಣಿಯಲ್ಲೇ ಈ ಹೃದಯಕ್ಕೆ ಹೂಮಳೆ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ತಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಈಗಲಾದ್ರೂ ಬನ್ನಿ, ಎಲ್ಲರೂ ಸೇರಿ ಊಟ ಮಾಡಿವರಂತೆ. ಅವನು ಬಲುಜ ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಆಧ್ಯಾತ್ಮಾನಂ
ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಶಂಭವಾಮಿ ಯುಗೇ ಯುಗೇ. ಇದೇನಿದು? ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಸಂಕೇತಗಳು ಹೇಳುತ್ತಿದೆ ಎಂದರೆ ನೀವೆಲ್ಲ ಆಶ್ಚರ್ಯ ಆಗ್ತಾ ಇದ್ದೀರೇನು? ಇದರ ಅರ್ಥ ಇಷ್ಟ. ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮವು ತಾಂಡವಾಡುತ್ತಿರುವಾಗ ನಮ್ಮಂತ ಖಳನಾಯಕರ ದರ್ಪ ಹೆಚ್ಚಾದಾಗ ಆ ದೇವರು ಯಾವುದಾದ್ರೂ ಒಂದ ರೂಪದಾಗ ಹುಟ್ಟಿ ಬರ್ತಾನಂತ. ಆದ್ರ ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ. ಅಂದಾಗ ದೇವರು ಹುಟ್ಟಿ ಬರ್ತಾನಂದ್ರ ಏನು? ನಮ್ಮಂತ ಖಳನಾಯಕರ ಮಟ್ಟ ಹಾಕೋದಂದ್ರ ಏನು? ಸಾಧ್ಯ ಇಲ್ಲ. ದೆಹಲಿ का दरबार नरेंद्र मोदी है, कर्नाटक का दरबार सीएम सिद्धरामैया है, बागलकोट को दरबार पीसी गद्दीगौडर है, जमखंड को दरबार जगदीश गोलगुंटी है, कन्नूर का दरबार प्रशांत गौड़ा है। ಲೇ ಧರ್ಮ್ಯಾ, ನನಗೆ ಎದುರಾಗಿ ಕಳಸಾ ಬಂಡೂರಿ ಯೋಜನೆ ಹೋರಾಟ ನಡೆಸುತ್ತಿರುವೆಯಾ ಮಗನೇ? ಆದರೆ ನಿನಗೇನು ಗೊತ್ತು? ಕಳಸಾ ಬಂಡೂರಿ ಯೋಜನೆಯ ಕಾರ್ಯ ಯಶಸ್ವಿಯಾದರೆ ಇಡೀ ನನ್ನ ಸರ್ವ ಆಸ್ತಿಯೆಲ್ಲ ಮುಳುಗಡೆಯಾಗಿ ಹೋಗುತ್ತದೆ ಅಂತ. ಲೇ ಧರ್ಮ್ಯಾ, ಈ ನಿನ್ನ ಧರ್ಮದ ಒಡಲಿಗೆ ಕರ್ಮದ ಬೆಂಕಿಯಾಗಿ ಸುಡಲಿಲ್ಲ. ನನ್ನ ಹೆಸರು ಮೈ ಪ್ರಶಾಂತ್ ಗೌಡನೇ ಹೇ. ಬೆಟ್ಟದ ಕಣ್ಣು ಮೆಟ್ಟದೆ ಬಿಡಲಾರ ಈ ಪ್ರಶಾಂತ್ ಗೌಡ. ನಾನು ಕಾಲು ಇಟ್ಟರೆ ಊರಿಗೆ ಊರೇ ಪ್ರಳಯ, ಭೂಕಂಪ, ಜ್ವಾಲಾಮುಖಿ. ಒಮ್ಮೆ ನಾನು ಕೂಗಿದರೆ ಬಾನೆತ್ತರದಲ್ಲಿ ಮಿಂಚು, ಸಿಡಿಲು, ಮಳೆ ಬೋರ್ ಬರುತ್ತವೆ. ಅಂಥದರಲ್ಲಿ ನಾನೇ ಹಿಂಡು ಹುಲಿಗಳ ಗಂಡನೆಂದು ಈ 10 ಹಳ್ಳಿಯ ದನಿಗೆ ಎದುರಾಗಿ ಮಲ್ಲಿಕಾರ್ಜುನ 5 ದಿವಸ ನಿಮಿತ್ತವಾಗಿ ಏರ್ಪಡಿಸಲಾಗಿದ್ದ ಕಬಡ್ಡಿ ಪಂದ್ಯದಲ್ಲಿ ನನಗೆ ವೈರಿಯಾಗಿ ನಿಂತನಲ್ಲ ಬಡಕೊನ್ನಿ ಧರ್ಮ್ಯಾನ ತಮ್ಮ ಸಮರ್ಥ. ಸಮರ್ಥ ಸೇಡು ಎಂದು ಮೆರೆದವರೆಲ್ಲ ಶಿವನ ಪಾದ ಸೇರಿದರು. ಅಂದು ಭಾರತಾಂಬೆ ಹೆಮ್ಮೆಯ ಪುತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತನ್ನ ಸೋದರ ಮಾವನ ಮೋಸದ ಮಾಯಾ ಕುತಂತ್ರ ಜಾಲಕ್ಕೆ ಸಿಲುಕಿ ತನ್ನ ಪ್ರಾಣವನ್ನೇ ಬಿಟ್ಟ. ಇಂದು ಈ ಪ್ರಶಾಂತ್ ಗೌಡರ ಮಾಯಾ ಕುತಂತ್ರ ಜಾಲಕ್ಕೆ ಸಿಲುಕಿ ಲೇ ಧರ್ಮ್ಯಾ
ತಮ್ಮನಿಗಾಗಿ ಕರ್ಣ ಸೋತ, ಅಪ್ಪನಿಗಾಗಿ ರಾಮ ಸೋತ. ಮಾಯದ ಜಿಂಕೆಯಾಗಿ ಸಿಲುಕಿರುವ ಈ ನಿನ್ನ ತಮ್ಮನಿಂದಲೇ ನಿನ್ನ ಅಂತ್ಯ ಸಂಸ್ಕಾರ. ಇನ್ನು ಬೆಳದಿಂಗಳ ಬೆಳಕಿಗೆ ಅರಳುವ ಮಲ್ಲಿಗೆ, ಕತ್ತಲಲ್ಲಿ ಮಿನುಗುವ ತಾರೆ, ಹರಿ ತುಂಬಿ ತುಳುಕುತ್ತಿರುವ ನಿನ್ನ ಹೆಂಡತಿ ನನ್ನ ಸೂಳೆ. ಲೇ ಧರ್ಮ್ಯ, ರೈತ ಸಂಘಕ್ಕೆ ಒಡೆಯನಾಗಿ ಹಸಿರು ಸೇನೆ ಕಟ್ಟಿ ನೀರಾವರಿ ಯೋಜನೆಗೆ ಹೋರಾಟ. ಲೇ ಧರ್ಮ್ಯ, ಆ ನಿನ್ನ ಧರ್ಮಾದಿಗಳಿಂದ ಕಟ್ಟಿ ಬೆಳೆಸಿದ ಆ ನಿನ್ನ ಭದ್ರಕೋಟೆಯನ್ನು ಹೇಗೆ ಚಿತ್ರಗೊಳಿಸಬೇಕೆಂಬುದು ಈ ಪ್ರಶಾಂತ್ ಗೌಡನಿಗೆ ಚೆನ್ನಾಗಿ ಗೊತ್ತು. ಲೇ ಕಂತ್ರಿ, ಏನು ಮಾಡುತ್ತಿರವಲೇ ಮಗರೇ? ನೋಡ್ರಿಪ್ಪ, ನಾಯಿ ಕೊಡು ಕಿಮ್ಮತ್ ಇವ್ರಿಗೆ ಕೊಡಂಗಿಲ್ಲ ಈ ಊರಾಗ. ಅಂತಾದ್ರಾಗ ನಮ್ಮಂತ ಬಡವ್ರ ಮ್ಯಾಗ ಈ ನಮನಿ ದಬ್ಬಾಳಿಕೆ ಮಾಡ್ತಾರ. ಆತ್ರಿ ಅಪ್ಪ ದನ್ಯಾರ. ಏನ್ ಮಾಡ್ತಾ ಇದ್ದೀರಿ ಮಗನೇ? ಏನಿಲ್ರಿ ದನ್ಯಾರ, ನಿಮ್ದು ಲೆಕ್ಕ ಪತ್ರ ತೆಳಗಿನ ಮ್ಯಾಗಿನ ತೆಳಗ ಆಗಾಕತ್ತಿತ್ರಿ, ಅದನ್ನ ಸರಿ ಮಾಡಾತೀನಿ ನೋಡ್ರಿ ದನ್ಯಾರ. ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ಬಾಗಿಲ ಮುಂದೆ ನಿಂತ್ಕೊಂಡು ಬಹುತಿ ಬಿಗ್ ಸಾಣ್ತೇವೆ ಅಂತ ಬೇಡ್ತೀವಿ. ತಿನ್ನಕ ಕೂಲಿಲ್ಲ ಅಂತಲ್ಲ, ಒಂದೇ ಒಂದು ಹೋಟಿ ನಾಚಾಗಿ ತಿನ್ನ ಖಂಡ ಕೊಡ್ತೀವಿ, ಕೂಡ ಕೆಂಡನೂ ಕೊಡ್ತೀವಿ. ಪ್ರಸಂಗ ಬಿದ್ರ ಮಲ್ಕ ಹಾಕ್ಕೊಂಡು ಕೊಡ್ತೀವಿ. ಹ್ಯಾಂಗಾರ ಮಾಡಿ ನಿಮ್ಮ ಹೋಗಿ ಕೊಡ್ತೀವಿ. ಒಂದಲ್ಲ ಎರಡಲ್ಲ 5 ವರ್ಷಕ್ಕೆ ಹೋಗ್ತೇವೆ. ಮುಸ್ಕೊಳಕ ಬೇಕ ನಮಸ್ಕಾರ ಸುತ್ತಳಿ ಗೌಡ್ರಿಗೆ. ಏನು ಬರ್ಲಿಕ್ಕೆ ಹೇಳಿದ್ರಂತೆ? ಬಾ ಶ್ರೀಧರ ಬಾ, ನಾನೇ ಹೇಳಿ ಕಳಿಸಿದ್ದೆ. ನನ್ನಿಂದ ಏನಾದರೂ ಸಹಾಯ ಆಗಬೇಕಿತ್ತ ಗೌಡ್ರಿ? ಸಹಾಯ ಏನೋ ಬೇಕಾಗಿಲ್ಲ ಶ್ರೀಧರ, ನಾನು ಹೇಳಿದ ಕೆಲಸ ಏನಾಯಿತು? ಒಟ್ಟ ಮಾತು ಎಟ್ಟ ವಿಶ್ವಾಸ ಎಂದು ತಪ್ಪಲ್ಲ ಶ್ರೀಧರ್. ನೀವು ಹೇಳಿದ ಹಾಗೆ 20,000 ಹಣ ತಂದಿದ್ದೀನಿ, ತೆಗೆದುಕೊಳ್ಳಿ. ಮೆಚ್ಚಿದೆ ಶ್ರೀಧರ, ಮೆಚ್ಚಿದೆ ಈ ನಿನ್ನ ಬುದ್ಧಿ ಚಾತುರ್ಯಕ್ಕೆ. ತಮ್ಮ ನಿಮ್ಮ ಅಪ್ಪ ಕೂಡ ಮೆಚ್ಚಬೇಕು ಈ ಮಾತಿಗೆ. ಲೇಕಂತ್ರಿ, ಏನು ನಾಯಿ ಮರಿಯಾಗ ಗುರುತಿ ಅಲ್ಲ ಮಗನೇ? ಏನೂ ಇಲ್ಲ ಗೌಡ್ರಿ, ಏನಿಲ್ಲ. ಆಯ್ತು, ಕಾಳ ಹಾಕಿದ ಮೇನ ಬಲಿಗೆ ಬಿದ್ದ ಬಿಡ್ತಲ್ರಿ ದನ್ಯಾರ, ಮಲಿಗೆ ಬಿದ್ದ ಬಿಡ್ತಲ್ರಿ ಅಪ್ಪ. ಆಯ್ತು ನಡ್ರಿ. ನೋಡು ಶ್ರೀಧರ, ನಿನಗೆ ತಿಳಿಯದ ಹಾಗೆ ನಿಮ್ಮ ಮನೆಯಲ್ಲಿ ಏನೋ ಒಂದು ಕುತಂತ್ರ ನಡೆಯುತ್ತಿದೆ. ಅದು ನಿನಗೆ ಗೊತ್ತಾ? ಅದೇನು ಗೌಡ್ರಿ? ನೋಡು ಶ್ರೀಧರ,
ನಿನಗೆ ತಿಳಿದ ಹಾಗೆ ನಿಮ್ಮಣ್ಣ ಧರ್ಮಣ್ಣ ಇಡೀ ನಿಮ್ಮ ಸರ್ವ ಆಸ್ತಿಯನ್ನೆಲ್ಲ ಅವನ ತಮ್ಮ ಸಮರ್ಥನಿಗೆ ಹಚ್ಚಬೇಕೆಂದು ತೀರ್ಮಾನಿಸಿದ್ದಾನೆ. ಅವನು ನಮ್ಮ ಅಣ್ಣನಲ್ಲವೇ? ಲೇ ಹುಚ್ಚಪ್ಪ, ಅವ ನಿಮ್ಮ ಅಣ್ಣ ಹೌದು ಅಲ್ಲೋ ನೀನ ತಿಳ್ಕೊಲ. ಯಾಕಂದ್ರಿ? ಸಮಾಧಾನ ಮಾಡಿಕೋ ಶ್ರೀಧರ, ಸಮಾಧಾನ ಮಾಡಿಕೋ. ಕಂತ್ರಿ ಹೇಳುವ ಮಾತು ಸತ್ಯವಿದೆ. ಹಾಗಾದರೆ ಅವನು ಯಾರು? ಅವನು ಎಲ್ಲಿಂದ ಬಂದ? ಅವನ ತಂದೆ ತಾಯಿ ಯಾರು ಗೌಡ್ರೆ? ಅದನ್ನು ಸಮಯ ಬಂದಾಗ ಹೇಳುತ್ತೇನೆ ಶ್ರೀಧರ. ಮೊದಲು ನೀನು ನಿನ್ನ ಆಸ್ತಿ ಪತ್ರ ಎಲ್ಲ ನಿನ್ನ ಕೈವಶ ಮಾಡಿಕೊಂಡ ಮೇಲೆ ಈ 10 ಹಳ್ಳಿಯ ದೊರೆಯ ತಂಗಿ, ಅಂದರೆ ನನ್ನ ತಂಗಿ ನಿನ್ನ ಸತಿಯಾಗುತ್ತಾಳೆ. ಅಷ್ಟೇ ಅಲ್ಲ, ಇಡೀ ನನ್ನ ಸರ್ವ ಆಸ್ತಿಗೆಲ್ಲ ನೀನೇ ಅಧಿಪತಿ ಆಗ್ತೀಯ. ಗೌಡ್ರೆ, ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ. ನಮ್ಮ ಅಣ್ಣಂದರಿಗೆ ನಾನು ಮೋಸ ಮಾಡಿದಂತೆ ಆಗುತ್ತದೆ. ನೋಡು ಶ್ರೀಧರ, ಜೀವನವೆಂದ ಮೇಲೆ ಮೋಸ, ವಂಚನೆ, ದ್ರೋಹ ಅಷ್ಟೇ ಯಾಕೆ, ಅನ್ಯಾಯ, ಅತ್ಯಾಚಾರ ಇವುಗಳನ್ನು ಮಾಡಿದರೆ ಮಾತ್ರ ನಿನ್ನ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿದೆ. ಇನ್ನು ಕಾಲಾವಕಾಶವಿದೆ, ವಿಚಾರ ಮಾಡಿ ನೋಡು. ತಮ್ಮ ಸಿರ್ದಾರ, ನಮ್ಮ ಗೌಡ್ರು ಹೇಳು ಮಾತ ನಿಜ ಐತೆ. ನೀನ ನೋಡಪ್ಪ ತಮ್ಮ, ನಮ್ಮ ಗೌಡ್ತಿನ ಮದ್ವೆ ಆದ ಅಂದ್ರ ನಿನಗ ನಮ್ಮ ಗೌಡ್ರ ಅರ್ಧ ಆಸ್ತಿನೂ ಸಿಗ್ತೈತೆ. ನಮ್ಮ ಗೌಡ್ರದ್ದು ಫ್ಯಾಕ್ಟ್ರಿ ಒಳಗೆ ಎಮ್ಡಿ ಸ್ಥಾನನೂ ಸಿಗ್ತೈತೆ. ನಮ್ಮ ಗೌಡ್ರದ ಮಾತು ಫ್ಯಾಕ್ಟ್ರಿ ಪೂರ ನಿನಗ ಆಗ್ತೈತೆ ನೋಡ್ಲಿ ತಮ್ಮ. ಕಾಂತ್ರಿ ಅವರೇ, ನೀವು ಹೇಳುವ ಮಾತು ನಿಜವಿದೆ. ಕರೆ ಐತಿ ತಮ್ಮ, ಇದು ಕರೆ ಐತೆ. ಕಾಂತ್ರಿ ಅವರೇ, ನೀವು ಹೇಳುವ ಮಾತು ನಿಜವಿದೆ. ಆದ್ರೆ ಇದಕ್ಕೆಲ್ಲ ನಿಮ್ಗೆ ಗೌಡ್ರು ಒಪ್ಪಬೇಕಲ್ಲ? ಒಪ್ಪದಿದ್ರೆ ಏನಾಯ್ತು, ವಾಪಸ್ಕೊಂಡು ಓಡಿ ಹೋಗ ತಗೊಂಡ್ ಅತ್ತಾಗ ಹಾಳಾಗಿ. ಶ್ರೀಧರ, ಇದಕ್ಕೆ ನನ್ನದೇನು ಅಭ್ಯಂತರವಿಲ್ಲ. ನೀನು ನಾನು ಹೇಳಿದ ಹಾಗೆ ಕೇಳಿದರೆ ಅಷ್ಟೇ ಸಾಕು. ಆಯ್ತು ಗೌಡ್ರೆ, ನಾವು ಇಬ್ಬರು ಒಂದೇ ಆದ್ರೆ ಇಡೀ ಜಗತ್ತನ್ನೇ ಗೆಲ್ಲಬಲ್ಲವೇ? ಚಾಮುಂಡಿ ತಾಯಿಯಾನೆ ನಾನೆಂದು ನಿಮ್ಮೋನೆ, ಇಲ್ಲೆಲ್ಲೂ ಜನ್ಮದಲ್ಲೂ ಹುಟ್ಟೋದಿಲ್ಲನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಸಿಂಹ ಜೈ ಸಿಂಹ, ಸಿಂಹ ಜೈ ಸಿಂಹ. ಚಾಮುಂಡಿ ತಾಯಿಯಾನೆ ನಾನೆಂದು ನಿಮ್ಮೋನೆ, ಇಲ್ಲೆಲ್ಲೂ ಜನ್ಮದಲ್ಲೂ ಹುಟ್ಟೋದು ಇಲ್ಲನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ದುಶ್ಮನ್ ಕೈಗ ದೃಷ್ಟಿ ತೋರಿಸ್ಕೊಂಡು ಅವನವ್ರಿಗೆ ಕದರ್ ತೋರಿಸಿ ನಿಮ್ಮಂತ ಹುಲಿಗಳ ಜೊತೆ ಆಟ ಆಡೋ ಹುಲಿ ಇದು. ಏಯ್! ಹುಲಿ ಹೋಗಲೇ ಶ್ರೀಧರ, ಹೋಗು. ಇಡೀ ನಿಮ್ಮಣ್ಣನ ಸಂಸಾರ ನಿನ್ನಿಂದಲೇ ಹಾಳಾಗುತ್ತದೆ ಎಂಬುದು ನಿನಗೇನು ಗೊತ್ತು? ಹಾ ಕಂತ್ರಿ, ಇರಲಿ. ಈ ಸುಭದ್ರವಾದ ಕೋಟೆಗೆ ಒಂದು ಹುಲಿ ಬರ್ತಾ ಇದೆ. ಅದಕ್ಕೆ ನೀನು ಹೂವಿನ ಹಾರವನ್ನು ವ್ಯವಸ್ಥೆ ಮಾಡು. ಹಾಳಾಗಿ ಹೋಯ್ತಿ ಗೌಡ್ರ. ಹೇ ಯೋಧ
ಜಮೀನ್ದಾರ ಪ್ರಶಾಂತ ಗೌಡ್ರಿಗೆ. ಬಾ ನಾಗೇಂದ್ರ ಬಾ. ಹೋದ ಕೆಲಸ ಏನಾಯ್ತು ನಾಗೇಂದ್ರ? ಬೆಳೆದು ಗೌಡ್ರೆ, ಗಂಡನಿದ್ದರು ಮುಂಡೇನಾಗುತ್ತಿದ್ದಾರೆ ನಿಮ್ಮ ಬೌದ್ಧ ಚಾತುರ್ಯದಿಂದ. ರಾಜಕೀಯದಿಂದ ಹಿಡಿದು ಸರ್ಕಾರ ಕೆಲಸ ಮಾಡರವರೆಗೂ ನಿಮ್ಮ ಆಡೋತಿರುವಾಗ ನಮ್ಮ ಕೆಲಸ ನಂಬರ್ 1 ಆದರೆ ಒಂದೇ ಒಂದು ಬಾಕಿ ಉಳಿದಿದೆ ಗೌಡ್ರೆ. ನಾಗೇಂದ್ರ, ಇಡೀ ಜಗತ್ತನ್ನೇ ಬುಗುರಿಯಾಗಿ ಆಟವಾಡಿಸಬಲ್ಲವ ಈ ಪ್ರಶಾಂತ ಗೌಡನಿಗೆ ವೈರಿ. ಅದ್ಯಾವ ವೈರಿ ಹೇಳು? ಈಗಲೇ ಅವನ ಶಿರವನ್ನು ಕಡೆದು ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟಿ ಬಿಡುತ್ತೇನೆ. ಮತ್ತಾರು ಅಲ್ಲ ಗೌಡ್ರೆ, ಆ ಧರ್ಮನ ತಮ್ಮ ಸಮಾರ್ ಈ ತಿಂಗಳ ಬೋನಸ್ ಮತ್ತು ಜಾಸ್ತಿ ಸಂಬಳ ಕೊಡ್ಬೇಕೆಂದು ಕಾರ್ಖಾನೆ ಮುಂಚಿತ ಹಾಕಿದ್ದಾನೆ. ಅದು ಕಾರ್ಮಿಕರ ಜೊತೆ ಸೇರಿ. ಸಂಗ್ಯಾ, ಲೇ ಸಂಗ್ಯಾ, ಬೇಗ ಹೇಳುತ್ತೇನೆ. ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಿರುವ ಕುನಿ ಯಾವ ತಾಯಿ ಗರ್ಭದಲ್ಲಿ ಇದ್ರೂ ಸರಿ, ಅವನ ತಲೆ ಕಡಿದು ನಿಮ್ಮ ಪಾದದಲ್ಲಿ ಇಡುತ್ತೇನೆ. ಸಂಗ್ಯಾ, ಮೊದಲು ನಮ್ಮ ಫ್ಯಾಕ್ಟರಿ ಕಡೆಗೆ ಹೋಗು. ಅಲ್ಲಿರ್ತಕ್ಕಂಥ ಎಲ್ಲ ಆಳುಗಳನ್ನು ಒದ್ದು ಓಡಿಸಿ ಬಿಡು. ಬೇರೆ ಕಾರ್ಮಿಕರನ್ನು ತಂದರಾಯಿತು. ಚಿಟಿಕೆ 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 ಹೊಡೆಯೋರಷ್ಟರಲ್ಲಿ ಗೊತ್ತಾಗಲಿ ಈ ಪ್ರಶಾಂತ್ ಗೌಡನ ಮಾಯಾ ಜಾಲ. ಆಯ್ತು ದನಿ, ಹೋಗಿ ಬರುತ್ತೇನೆ. ಎಲ್ಲ ಬಡಪಾಯಿ ನನ್ನ ಮಕ್ಕಳ, ನಿಮಗೆ ಕೆಲಸ ಇಲ್ಲ ಅಂತ ಹೇಳಿ ನಾವು ಗೌಡ್ರ ಫ್ಯಾಕ್ಟ್ರಿಯಾಗ ಕೆಲಸ ಹಚ್ಚಿದ್ರ. ನಮಸ್ಕಾರ ಗೌಡ್ರಿಗೆ. ಬಾ ಧರ್ಮಣ್ಣ ಬಾ. ನಿನ್ನ ತಮ್ಮ ಕಬಡ್ಡಿ ಪಂದ್ಯದಲ್ಲಿ ಗೆದ್ದನೆಂದು ಹೇಳಲು ಬಂದಿರುವೆಯಾ, ಅಥವಾ ನೀನು ಒಂದು ಕೈ ನೋಡ್ಕೋತೀನಿ ಅಂತ ಬಂದಿಯೋ? ಯಾಕಲೇ ಗೌಡ? ಧರ್ಮ್ಯ, ಎಷ್ಟು ಸೊಕ್ಕಿನಿಂದ ಮಾತನಾಡುತ್ತಲೇ ಮಗನ. ಮರತೊಯ್ತೇನೆ ಕೊಡುತ್ತೇನೊಂದು ಸಾಲದ ಸಮಯ. ಯಾಕ್ಲೇ ತಮ್ಮ ಧರ್ಮಣ್ಣ, ನೀ ಯಾಕ್ಲೇ ತಮ್ಮ ನಿಮ್ಮ ತಮ್ಮನ ಸಹಿತ ತಂದು ನಮ್ಮ ಗೌಡ್ರ ಮನ್ಯಾಗ ಜೀತ ಇಡು. ಅಂತೀರವ್ರಿ, ಹಾಗನ್ನಬೇಡಿ. ಈ ಸಲ ಮಳಿರಾಯನ ಕೃಪೆಯಿಂದ ಜೋಳವು ಎತ್ತರ ಬೆಳೆದು ನಿಂತಿದೆ. ಅದು ಬಂದ ಮೇಲೆ ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ಲೇ ಧರ್ಮ್ಯ, ಇದಕ್ಕೆ ನೀನು ಒಪ್ಪದಿದ್ದರೆ ಚಂದುಳ್ಳ ಚೆಲುವೆ ಅಂತ ನಿನ್ನ ಹೆಂಡತಿಯನ್ನು ಒಂದು ದಿನ ನನ್ನ ಅರಮನೆಗೆ ಕಳಿಸಿಕೊಟ್ಟು ಬಿಡು. ನಮ್ಮ ಅಣ್ಣ ನಿನಗೆ ಎಷ್ಟು ಹಣ ಕೊಡಬೇಕು? ಅದರ 10 ಪಟ್ಟು ನಾನಿನ ಕೊಡ್ತೀನಿ. ಆದ್ರ ಚಂದುಳ ಚೆಲುವಿಯಾಗಿ ಬದುಕುತ್ತಿರುವ ನಿನ್ನ ತಂಗಿನ ಒಂದು ಸಾರಿ ನನ್ನ ಮನ್ಸಕ್ಕೆ ಕಳಿಸ್ಕೊಡ್ತೀಯನಲ್ಲ? ಏ ಸಮರ್ಥ, ಗೌಡ,
ಅಣ್ಣ ಅಣ್ಣ ಅಲ್ಲ ನಿನ್ನೆದ್ರಿಗೆ ಬಂದು ಇಷ್ಟೆಲ್ಲ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾನಲ್ಲ ಇವನನ್ನು ಮಾತ್ರ ಹಾಗೆ ಸುಮ್ಮನೆ ಬಿಡಬಾರ್ದು. ಇಷ್ಟೆಲ್ಲ ಮಾತನಾಡ್ತಿದ್ದಾನೆ ಅಂದಮೇಲೆ ಇವನು ಒಂದೇ ತಾಯಿಯ ರಕ್ತಕ್ಕೆ ಹುಟ್ಟಿಲ್ಲ ಅಂತ ಕನ್ನಡದ ವೀರ ಗಂಡುಗಲಿ ರಕ್ತನ ಪುತ್ರಕ್ಕೆ ಹೆತ್ತಿದ್ದಾಳೆ ನನ್ನನ್ನು. ಏ ಅಪ್ಪ ತಮ್ಮ ಸಮರ್ಥ ಇಟ್ಯಾಕ್ ಸಿಟ್ಟಿನಿಂದ ಮಾತಾಡ್ತೀವೋ ತಮ್ಮ. ನೀ ಹಿಂಗ್ ಮಾತಾಡಿದ್ರ ನಮ್ ಗೌಡ್ರ ಗತಿ ಏನು? ಏಕಂದ್ರಿ ಈ ವಿಷಯದಾಗ ಏನಾರ ತಲೆ ಹಾಕಿದೆ ಅಂದ್ರ ಮಗನ ನಿನ್ನ ತಲೆ ಮಾತ್ರ ಉಳಿಯುವುದಿಲ್ಲ, ಸುಮ್ಮನಿರ್ಬೇಕಷ್ಟ. ನೋಡ್ಯಾ ತಮ್ಮ, ಇಟ್ಟು ಸಿಟ್ಟು ಒಳ್ಳೇದಲ್ಲ. ಆದ್ರೂ ನಾವು ಹೇಳೋದು ನಮ್ಮ ಗೌಡ್ರದು ಸಿಟ್ಟು ಚಲೋ ಇಲ್ಲಪ್ಪ. ಚಂದಂಗೆ ನೋಡ್ಕೊಂಡು ಹೋಗು, ಚಂದಂಗೆ ಮಾಡ್ಕೊಂಡು. ಏಕಂದ್ರಿ ನಿಮ್ಮ ಗೌಡಿಯನ್ ಶಿವನಂತೆ ವಿಷ ಕುಡ್ದಾನೇನು? ಇಲ್ಲ ಶ್ರೀರಾಮನಂಗ ಕಾಡಿಗೆ ಹೋಗ್ಯಾನೇನಲ್ಲೇ. ಎಷ್ಟೋ ಬಡವರ ರಕ್ತವನ್ನು ಕುಡಿದು ಬಡವರಿಗೆ ಬಡ್ಡಿ ಹಣ ನೀಡಿ ಬಡ್ಡಿಗೆ ಬಡ್ಡಿ ಚಕ್ಕರ್ ಬಡ್ಡಿ ಹಚ್ಚಿ ಎಷ್ಟೋ ಬಡವರ ರಕ್ತ ಕುಡಿದ ಬಡ್ಡಿ ಮಗ ಇವನು. ಆದ್ರ ಸುಂದರವಾಗಿ ಬದುಕುತ್ತಿರುವ ಈ ಭಾರತ ದೇಶವನ್ನ ಬಡತನ ದೇಶವನ್ನಾಗಿ ಮಾಡಿದ್ದು ಇಂಥ ಲುಚ್ಚ ಶ್ರೀಮಂತರೇ. ಇಂಥ ಲುಚ್ಚ ಶ್ರೀಮಂತರನ್ನ ಕಡದ ತೋರ್ನ ಕಟ್ಟಿದಾಗ ನಮ್ಮಂತವರ ಭಾರತ ದೇಶ ನೆಮ್ಮದಿ ಇರ್ತೈತಿ. ನೆಮ್ಮದಿ ನೆಮ್ಮದಿ ಯಾರಿಗೆಂದು ಕೇಳಿದ ಕೇಳು ಮೂರ್ಖ. ಇಡೀ ನಿನ್ನ ಕನ್ನಡಿಗರ ಕುಲಕೋಟಿಗಳ ಬಗ್ಗೆ ಹೇಳುವೆ, ಚೆನ್ನಾಗಿ ಕೇಳು. ವ್ಯಾಪಾರಕ್ಕೆ ಬಂದ ಬ್ರಿಟಿಷರಿಗೆ ಜಾಗ ಕೊಟ್ಟಿರುವುದೇ ಇದೆ ಈ ನಿನ್ನ ಜನರು. ನೂರಾರು ವರ್ಷಗಳ ಕಾಲ ಅವರ ಪಾದದಡಿಯಲ್ಲಿ ಬಿದ್ದು ಒದ್ದಾಡುತ್ತಿರುವುದೇ ಇದೆ ನಿನ್ನ ಜನರು. ಆವಾಗ ಎಲ್ಲಿ ಹೋಗಿದ್ಲೇ ನಿನ್ನ ಪೌರುಷ? ಲೇ ಸಮರ್ಥ, ಇಡೀ ದೇಶನ ಹಿಂಭಾಗ ಮಾಡಿ ಪಾಕಿಸ್ತಾನದ ನಾಮಕರಣ ಮಾಡಿದಾಗ ಎಲ್ಲಿ ಹೋಗಿತ್ತಲೇ ನಿನ್ನ ಪೌರುಷ? ಏ ಕತ್ತೆ, ನಮ್ಮಣ್ಣ ಅಂದ್ರೆ ಯಾರು? ಇಡೀ ರಾಜ್ಯಕ್ಕೆ ಕೋಟಿ ಅಂತಿದ್ದಾನೆ ನನ್ನ ಅಣ್ಣ. ಅಂತದ್ರಲ್ಲಿ ನಮ್ಮನೆಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡ್ತಿದ್ದೀಯಲ್ಲ, ಇದೇನು ನಿಮ್ಮಪ್ಪನ ಮನೆ ಅನ್ಕೊಂಡಿದ್ದೀಯಾ? ಮರ್ಯಾದೆಯಿಂದ ಮಾತಾಡೋದು ಕಲಿತ್ಕೊ ನೀನು. ಮರ್ಯಾದೆ ಲೇ ಹುಚ್ಚು ಹೆಣ್ಣೆ, ಮುಚ್ಚು ಬಾಯ್. ಹಣದ ಮೊದಲಲ್ಲಿ ತುಂಬಿ ತಿರುಗುತ್ತಿರುವ ಈ ನಿನ್ನ ಶ್ರೀಮಂತಿಕೆಯು ನಾನು ಮೆಟ್ಟಿರುವ ಈ ಚಪ್ಪಲಿ ಮೇಗಿನ ಧೂಳಿಗೂ ಸಮವಿಲ್ಲ. ಓಯ್ ಬಚ್ಚ ನನ್ನ ಮಗನೇ, ನಾನಂದ್ರೇನು, ನನ್ನ ಶ್ರೀಮಂತಿಕೆ ಅಂದ್ರೇನು ಅದ್ರಲ್ಲಿ ನಮ್ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಿದ್ದೀಯ? ಓಯ್, ನಾ ಬಿಡುವ ಚಪ್ಪಲಿಗೂ ಸಹ ಲಾಯಕ್ಕಿಲ್ಲ ನೀನು. ಹುಚ್ಚು ಹೆಣ್ಣೆ, ಮುಚ್ಚು ಬಾಯ್. ಏನಂದಿ? ನೀನು ಮೆಟ್ಟಿರುವ ಚಪ್ಪಲಿ ಹಣ ಎಂದು ಬಾಯಿ ಬಿಡುತ್ತಿರುವ ಈ ನಿನ್ನ ಶ್ರೀಮಂತಿಕೆಯು ನಮ್ಮಣ್ಣ ಅತ್ತಿಗೆಯರು ನನ್ನ ಚಿಕ್ಕಂದಿನಿಂದ ಬೆಳೆಸಿದ ಅವರು ಮೆಟ್ಟಿರುವ ಚಪ್ಪಲಿಯೂ ಕೂಡ ಸಮವಾಗುವುದಿಲ್ಲ ಈ ನಿನ್ನ ಶ್ರೀಮಂತಿಕೆ. ಅಷ್ಟೇ, ಸುಮ್ಮನಿರಬೇಕು.
ಮಗನ ಸಮರ್ಥ, ಎಷ್ಟೊಂದು ಸತ್ತಿನಿಂದ ಮಾತನಾಡುತ್ತಿರುವಲೇ ಮಗನೇ. ತಾಳಲೆ ಮಗನೇ ತಾಳು. ಭಾಗ್ಯಶ್ರೀ, ತೆಗೆದುಕೊಂಡು ಬಾರಮ್ಮ ಒಳಗಿನಿಂದ ಪೆಸ್ತುಕನ್ನು. ಒಂದೇ ಏಟಿಗೆ ಹಾರಿ ಹೋಗಲಿ ಈ ಬಡಕುನ್ನಿಯ ಪ್ರಾಣ ಪಕ್ಷಿ. ತೆಗೆದುಕೋಣ ಈ ಬಂದೂಕನ್ನು, ತೆಗೆದುಕೋಣ ಈ ಬಂದೂಕನ್ನು. ತೋರಿಸ ಅವನಿಗೆ ನಿನ್ನ ತಾಕತ್ತನು. ನೀನು ಈ ಪಿಸ್ತೂಲಿನಿಂದ ಅವನ ಹೆಣ ಸಹ ಬೀಳ್ಬೇಕು. ಆ ಹೆಣವನ್ನು ಹದ್ದು ನರಿ ನಾಯಿಗಳಿಗೆ ಆಹಾರವಾಗಿ ಹಂಚಿಬಿಡೋಣ. ಹಾರಿಸನ ಗುಂಡನ್ನು ಇವನಿಗೆ. ಭಾಗ್ಯಶ್ರೀ, ತಾಯಿಲೆ ಬಂದಕ್ಕ. ಲೇ ಸಮರ್ಥ, ಮುಗಿತ್ಲೆ ಮಗನ ನಿನ್ನ ಆವೇಶ. ಬೇಡ ಶ್ರೀಮಂತರೇ, ಬೇಡ. ಏನು ತಿಳಿಯದೆ ನನ್ನ ತಮ್ಮ ತಪ್ಪು ಮಾಡಿದ್ದಾನೆ. ಅವನಿಗೆ ಕೊಡುವ ಶಿಕ್ಷೆ ನನಗೆ ಕೊಟ್ಟು ಕ್ಷಮಿಸಿಬಿಡಿ. ಬೇಕಾದರೆ ನಿಮ್ಮ ಕಾಲಿಗೆ ಏನು ಮಾಡುತ್ತಿರುವೆ ಅಣ್ಣ ನೀನು? ಏನು ಮಾಡುತ್ತಿರುವೆ? ಇಂಥ ಲುಚ್ಚ ಶ್ರೀಮಂತರ ಕಾಲು ಹಿಡಿದು ನಿನ್ನ ಕೈಯನ್ನು ಕೆಸರಿನಲ್ಲಿ ಹಾಕಿದಂತ ಮಾಡಬೇಡ, ನಾ ಮಾಡಬೇಡ. ಮುಚ್ಚು ಬಾಯ್ ಕತೆ. ಶ್ರೀಮಂತರಿಗೆ ಹಾಗೆಲ್ಲ ಮಾತನಾಡಬಾರದು. ನಾನೆಲ್ಲ ವಿಚಾರ ಮಾಡಿಕೊಂಡು ಬರ್ತೇನೆ. ಮೊದಲು ನೀನು ಮನೆಗೆ ನಡಿ. ಅಂದರೇನನ್ನ ನಿನ್ನ ಮಾತಿನ ಅರ್ಥ? ಇಂಥ ಲುಚ್ಚ ಶ್ರೀಮಂತರು ಹೇಳಿದಂತೆ ಕೇಳಿಕೊಂಡು ಇವ್ರ ಮನೆ ಮುಂದ ನಾಯಿ ಹಂಗ ಬಾಗಲ ಕೈ ಹಾಕಿ ನಿಂದ್ರು ಅಂತೇನಣ್ಣ. ಅಣ್ಣ, ಯಾರೊಂದಿಗೆ ನೀನು ಕೈ ಚಾಚಿ ಏನು ಬೇಡಿದವನಲ್ಲ, ಬೇಡಿದವನಲ್ಲ. ಆದರೆ ಇಂಥ ಲುಚ್ಚ ಶ್ರೀಮಂತರಿಂದಲೇ ನೀನು ಹೇಗೆ ಮಾತನಾಡುತ್ತಿರುವೆ ಅಣ್ಣ? ಇಂಥ ಲುಚ್ಚ ಶ್ರೀಮಂತರಿಂದ ಹಿಂಗ ಮಾತನಾಡುತ್ತಿರುವೆ. ಸಮರ್ಥ, ಮುಂದೆ ಮಾತೆತ್ತಿದ್ರೆ ನನ್ನ ಆನೆಯಾದಿತ್ತು. ಅಣ್ಣ, ಎಂತ ಮಾತನಾಡಿ ಬಿಟ್ಟೆ ಅಣ್ಣ, ಎಂತ ನಾಡಿ ಬಿಟ್ಟೆ. ಬಡವನಿದ್ದರು ಯಾರೊಂದಿಗೆ ಕೈ ಚಾಚಿ ಒಂದು ತುತ್ತು ಅನ್ನವನ್ನು ಕೇಳದ ನೀನು. ಆದರೆ ಇಂದು ಇಂಥ ಲುಚ್ಚ ಶ್ರೀಮಂತರು ಅವರಿಂದಲೇ ನೀನು ಹಾಗೆ ಮಾತನಾಡುತ್ತಿರುವೆ. ಲೇ ಗೌಡ, ನಮ್ಮ ಅಣ್ಣನಿಗೇನಾದ್ರೂ ಆದ್ರ ಮಗನು ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಯಾರಿಗೆ ಕೊಂಡು ಕುಳಿತಾರ? ನಿನ್ನನ್ನು ದರದರನೆ ಹೊರಗೆ ತಂದು ನಿನ್ನ ಶಿರಸ್ಥಾನ ಮಾಡಿ ನಮ್ಮೂರಾಗ ಬಾಗಿಲಕ್ಕ ಕಟ್ಟಲಿಲ್ಲ. ನಾನೇಕೆ ಹುಟ್ಟಬೇಕು ಅಣ್ಣ ಈ ನಿನ್ನ ತಮ್ಮನಾಗಿ? ಅಣ್ಣ, ನಾನಿನ್ನ ಬರ್ತೀನಿ. ಗೌಡ್ರಿ, ನನ್ನ ತಮ್ಮ ಏನು ತಿಳಿದೆ ತಪ್ಪು ಮಾಡಿದ್ದಾನೆ. ಅವನನ್ನು ಕ್ಷಮಿಸಿಬಿಡಿ. ಧರ್ಮಣ್ಣ, ನೀನು ಇಷ್ಟೊಂದು ಕೇಳ್ಕೊಳ್ತಾ ಇದೀಯಂತ ಅವನನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ಅವಳ ಹೆಣ ನರಿ ನಾಯಿಗಳು ತಿಂದು ದಾಹ ತೀರಿಸಿಕೊಳ್ಳುತ್ತಿದ್ದವು. ನಾನು ಕೊಟ್ಟ ಸಾಲ ನೋಡಿ ಗೌಡ್ರಿ, ನನಗೆ ಸ್ವಲ್ಪ ಕಾಲ ಅವಕಾಶ ಮಾಡಿಕೊಡಿ. ಇನ್ನಷ್ಟು ದಿವಸ ಬಿಟ್ಟ ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ಆಯ್ತು, ನೀನು ಇಷ್ಟೊಂದು ಕೇಳ್ಕೊಳ್ತಾ ಇದೀಯಂತ ನಿನಗೆ ಒಂದಿಷ್ಟು ಕಾಲಾವಕಾಶ ಕೊಡುತ್ತೇನೆ. ಆದರೆ ಕೊಟ್ಟ ಸಮಯ ಮೀರಿದರೆ ಅದರ ಪರಿಣಾಮವೇ ಬೇರೆ ಆಗುತ್ತದೆ. ಕಂತ್ರಿ ಧರ್ಮಣ್ಣನ ಕಡೆಯಿಂದ ಒಂದು ಸಹಿ ಮಾಡಿಸಿಕೊಂಡು ಕಳಿಸಿಕೊಡು ಇವನನ್ನು.
ಆಯ್ತು ಗೌಡ್ರಿ, ನಾನು ಸಹಿ ಮಾಡುತ್ತೇನೆ. ನೋಡ್ತಮ್ಮ ಧರ್ಮಣ್ಣ, ಕಾಮಗ ಚಂದಂಗೆ ದರ್ಶನ ಮಾಡಿ ಸೈ ಮಾಡಪ್ಪ. ಆಯ್ತು ಗೌಡ್ರಿ, ನಾನನ್ನು ಹೋಗಿ ಬರುತ್ತೇನೆ. ಅಣ್ಣ, ಅವನನ್ನು ಮಾತ್ರ ಹಾಗೆ ಸುಮ್ಮನೆ ಬಿಡಬಾರ್ದಾಗಿತ್ತಣ್ಣ. ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಅಣ್ಣ, ಇಷ್ಟೊತ್ತಿಗೆ ಅವನ ಪ್ರಾಣ ಪಕ್ಷಿ ಹಾರೋಗ್ತಾ ಇತ್ತನ. ಭಾಗ್ಯಶ್ರೀ, ಹುಲಿ ಹಸಿದಾಗಲೇ ಬೇಟೆ ಆಡಬೇಕು. ಆ ಬೇಟೆನ ಹೇಗೆ ಬೇಟೆ ಆಡಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ನೀನು ಒಳಗೆ ಹೋಗಿ ಒಂದು ಕಾಪಿಯನ್ನು ಮಾಡಮ್ಮ. ಸರಿ ಅಣ್ಣ. ಹೋಗಲೇ ಧರ್ಮ್ಯ, ಹೋಗು. ಕಳಸಾ ಬಂಡೂರಿ ಯೋಜನೆಯ ಕನಸು ಕಾಣುವ ನೀನೊಬ್ಬ ಹುಚ್ಚ ಮೂರ್ಖ.